ಟು ಮೈ ಚಾನಲ್. ಸೊ ಇವಾಗ Fifine T669 ಕಂಡೆನ್ಸರ್ ಮೈಕ್ನ ಅನ್ಬಾಕ್ಸ್ ಮಾಡಿ ಅದರ ರಿವ್ಯೂ ತಿಳಿಸ್ಕೊಡ್ತೀನಿ ನಿಮಗೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಕೊನೆಗೊಂದು ಬೋನಸ್ ಇನ್ಫಾರ್ಮೇಷನ್ ಕೊಡ್ತೀನಿ, ಅದೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅನ್ಬಾಕ್ಸ್ ಮಾಡಿಬಿಟ್ಟು ಎಲ್ಲ ಸೆಟಪ್ ಮಾಡೋದು ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಸೌಂಡ್ ಕ್ವಾಲಿಟಿ ಕೂಡ ನಾನು ಟೆಸ್ಟ್ ಮಾಡ್ತೀನಿ, ಯಾವ ಥರ ಇರುತ್ತೆ, ಇದು ನಾನು ಎಷ್ಟಕ್ಕೆ ತಗೊಂಡೆ, ಮತ್ತು ಈ ಮೈಕ್ ವರ್ತೋ ಇಲ್ವೋ ಅಂತ ನಾನೆಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ನೀವು ನೋಡ್ಬೋದು, ಇದು ಕಂಡೆನ್ಸರ್ ಮೈಕ್ರೋಫೋನ್ Fifine T669 ಸೀರೀಸ್ ಅಂತ. ಸೊ ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಫ್ಲಿಪ್ಕಾರ್ಟಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ನನಗೆ ಅದು ಅವೈಲೇಬಲ್ ಇದ್ದದ್ರಿಂದ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. ಸೊ ಈ ಬಾಕ್ಸು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಇದೇ ಇದ್ರ ಸೆಟಪ್ಪು, ಇದೇ ಥರ ಬರುತ್ತೆ ಇದ್ರ ಸೆಟಪ್ಪು. ಸೊ ಇಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಅವನ್ನೆಲ್ಲ ಏನು ಓದೋದು ಬೇಡ. ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಇದು ಚೈನಾ ಪ್ರಾಡಕ್ಟ್ ಅಂತ ಇದೆ. ಸೊ ಬಾಕ್ಸ್ನ ಓಪನ್ ಮಾಡೋಣ. ಸೊ ನೀವು ನೋಡ್ಬೋದು, ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲೈಕ್ ಎಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಅವರು. ಲೈಕ್ ಯಾವ್ಯಾವ ಪಾರ್ಟ್ಸು ಈ ಬಾಕ್ಸ್ ಒಳಗೆ ಇನ್ಕ್ಲೂಡ್ ಆಗಿರುತ್ತೆ. ಇದೇ ಸೆಟಪ್ಪು ನೀವು ನೋಡ್ಬೋದು, ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿದರೆ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕಾಣಿಸ್ತಾ ಇದೆ, ಯಾವುದಾದ್ರು ಇನ್ಸ್ಟ್ರಕ್ಷನ್ ಲೈಕ್ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್, ಯಾವುದು ನಾವು ಏನಾದ್ರು ಇನ್ಸ್ಟಾಲ್ ಮಾಡಬೇಕಾ ಬೇಡ ಅಂತ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ಆಮೇಲೆ ನಾವು ನೋಡೋಣ. ಸೊ ಇದನ್ನು ಆ ಕಡೆ ಇರ್ತೀನಿ ಸ್ವಲ್ಪ ಹೊತ್ತು. ಸೊ ಇದನ್ನು ನಾವು ಪಾಪ್ ಫಿಲ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೇನು ವೈರ್ ಥರ ಕಾಣ್ತಿದೆಯೋ ಇದು ಮೆಟಲ್ಲು, ತುಂಬ ಫ್ಲೆಕ್ಸಿಬಲ್ ಇದೆ. ಮತ್ತು ಲೈಕ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. Fifine ಪ್ರಾಡಕ್ಟ್ಸ್ ಏನಕ್ಕೆ ಅಷ್ಟೊಂದು ಫೇಮಸ್ಸು ಅಂದರೆ ಇದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಪ್ಲ್ಯಾಸ್ಟಿಕ್ಕು, ಈ ಪ್ಲ್ಯಾಸ್ಟಿಕ್ಕು ಸಹ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೊಂಥರ ಫೈಬರ್ ಇದ್ದಂಗೆ ಇದೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಟ್ಟೆ ಹಾಕಿದ್ದಾರೆ, ತುಂಬ ತಿನ್ನಿದೆ. ಇದು ಜನರಲಾಗಿ ಏನು ಹೆಲ್ಪ್ ಮಾಡುತ್ತೆ ಅಂದರೆ, ಇವಾಗ ನಾವು ಮಾತಾಡ್ಬೇಕಾದ್ರೆ ಉಸಿರು ತೆಗೆದು ಉಸಿರು ಬಿಡ್ತೀವಲ್ಲ, ಆವಾಗ ಇದು ಅವಾಯ್ಡ್ ಮಾಡುತ್ತೆ. ಇದನ್ನು ಜನರಲಿ ಸಿಂಗರ್ಸ್ಗೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಸಿಂಗರ್ಸು ಯೂಸ್ ಮಾಡ್ತಾರೆ. ಸೊ ಆವಾಗ ಅವ್ರ ಲೈಕ್ ಹಾಡು ಹೇಳ್ಬೇಕಾದ್ರೆ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಲೈಕ್ ಸೌಂಡ್ ಕ್ವಾಲಿಟಿ ರೆಕಾರ್ಡ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಸೈಡಿಗೆ ಇಡೋಣ. ಸೊ ಓಪನ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು. ಸೊ ಇದೇ ಮೈಕ್ರೋಫೋನು. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಇದರದ್ದು. ಸೊ ಮತ್ತು ವೆಯ್ಟ್ ಕೂಡ ಇದೆ. ಸೊ ನೀವು ಇದನ್ನು 1/4 kg ನೀವು ವೆಯ್ಟ್ ಇದೆ ಆ್ಯಕ್ಚುಲಿ. ಸೊ ಇದು ಫ್ಲೆಕ್ಸಿಬಲ್ ಇದೆ ನೋಡ್ಬೋದು. ಮತ್ತು ಇಂಪಾರ್ಟೆಂಟ್ ಫೀಚರ್ ಏನು ಅಂದರೆ, ಇಲ್ಲಿ ಆಡಿಯೋ ಗೈನ್ ಆಗುತ್ತೆ. ಇಲ್ಲಿ ಆಡಿಯೋ ಗೈನು, ಆಡಿಯೋ ಲೂಸ್ ಆಗುತ್ತೆ. ಸೊ ಈ ಫೀಚರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಏನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಟೆಸ್ಟ್ ಮಾಡಬೇಕಾದ್ರೆ. ಸೊ ಇದೆಲ್ಲ ತುಂಬ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಈ ಮೈಕ್ರೋಫೋನಿಗೆ ಸಿಕ್ಸೋಕ್ಕೆ ಒಂದು USB B ಪೋರ್ಟ್ ಸಹ ಕೊಟ್ಟಿದ್ದಾರೆ. ನಿಮಗೆ ಆಮೇಲೆ ಸೆಟಪ್ ಮಾಡಿದಾಗ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಸೊ ಇದನ್ನು ಸೈಡಿಗೆ ಇಟ್ಟಿದ್ದೀನಿ, ಇಲ್ಲಾಂದರೆ ಇಲ್ಲೇ ಇಟ್ಬಿಡೋಣ ಸದ್ಯಕ್ಕೆ. ಇದು ಶಾಕ್ ಮೌಂಟ್ ಅಂತ ಕರಿತೀವಿ. ಇದು ಜನರಲಾಗಿ ಇದನ್ನು ಶಾಕ್ ಮೌಂಟ್ ಅಂತ ಕರೀತಾರೆ. ಸೊ ಇದು ಬಿಲ್ಡ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಇಲ್ಲೊಂದು ಥ್ರೆಡ್ ಇದೆಯಲ್ಲ, ಸೊ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಕೊಟ್ಟಿದ್ದಾರೆ ಅವರು. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಶಾಕ್ ಮೌಂಟಿಂದು. ಸೊ ಇಲ್ಲೇ ಇಟ್ಬಿಡೋಣ ಅದನ್ನು ಸದ್ಯಕ್ಕೆ. ಸೊ ಇದನ್ನು ನೀವು ನೋಡ್ಬೋದು. ಸೊ ಇದನ್ನು ವಿಂಡ್ ಸ್ಕ್ರೀನ್ ಅಂತ ಕರೀತಾರೆ. ಇದು ಕೂಡ ನಾವು ಜನರಲಾಗಿ ಮೈಕಿಗೆ ನಾವು ಹಾಕಬೇಕಾಗುತ್ತೆ. ಸೊ ಈ ಥರ ಇದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಏನೇ ನಾಯ್ಸ್ ಇದ್ರೂ ಅದು ಅವಾಯ್ಡ್ ಮಾಡುತ್ತೆ. ಸೊ ಇಲ್ಲಿ ವಿಂಡ್ ಸ್ಕ್ರೀನ್ನ ಸೈಡಿಗೆ ಇಡೋಣ. ಇದೇ ಕೇಬಲ್ಲು ಕನೆಕ್ಟ್ ಮಾಡೋಕ್ಕೆ. ಇದನ್ನು USB B ಪೋರ್ಟ್ ಅಂತ ಕರಿತೀವಿ, ಇದನ್ನು USB ಕೇಬಲ್ ಅಂತ. ಇದನ್ನು ನಾವು ಕಂಪ್ಯೂಟ್ರು ಇಲ್ಲ ಮ್ಯಾಕಿಗೆ ನಾವು ಇದನ್ನು ಫಿಕ್ಸ್ ಮಾಡ್ಬೋದು. ಇದನ್ನು ಮೈಕ್ರೋಫೋನಿಗೆ ಫಿಕ್ಸ್ ಮಾಡೋದು. ಸೊ ಇದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು, ಇದನ್ನು C ಕ್ಲ್ಯಾಂಪ್ ಅಂತ ಕರೀತಾರೆ. C ಕ್ಲ್ಯಾಂಪ್ ಅಂದರೆ ಇದು ನೋಡೋಕ್ಕೆ ಲೈಕ್ C ಟೈಪ್ ಇರೋದ್ರಿಂದ ನಿಮಗೆ C ಕ್ಲ್ಯಾಂಪ್ ಕರೀತಾರೆ. ಸೊ ಇದು
ತುಂಬ ಫ್ಲೆಕ್ಸಿಬಲ್ ಆಗಿದೆ. ಇದು ಮೆಟಲ್ ತುಂಬ ಕ್ವಾಲಿಟಿ ಇದೆ. ಸೊ ನಿಮಗೆ ಮೋರ್ ದೆನ್ ಇದು 10 ಇಯರ್ಸ್ ಬಾಳಿಕೆ ಬರುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಇದು ಪೂರ್ತಿ ಇದೆಲ್ಲ ಮೆಟಲ್ಲೇ ಕೊಟ್ಟಿದ್ದಾರೆ. ಇದನ್ನು ನಾನು ನಿಮ್ಗೆ ಇಡ್ತಾ ಇದ್ದೀನಿ ಸದ್ಯಕ್ಕೆ, ಇಲ್ಲಿ ಆಮೇಲೆ ನಾವು ನೋಡೋಣ. ಸೊ ಇನ್ನು ನಿಮಗೆ ಒಂದು ಬೋನಸ್ ಏನು ಅಂದರೆ, ಇದರಲ್ಲಿ ಫಿಫಿನ್ನಲ್ಲಿ ನಿಮಗೆ ಒಂದು ಟ್ರೈಪಾಡ್ ಕೊಡ್ತಾರೆ ಚಿಕ್ಕದು. ಬೇರೆ ಮೈಕ್ರೋಫೋನ್ ತೊಗೊಂಡ್ರೆ ನಿಮಗೆ ಬರಲ್ಲ. ಸೊ ಇದು ತುಂಬ ಬೆನಿಫಿಟ್ ಆಗುತ್ತೆ. ಸೊ ಇದು ತುಂಬ ಫ್ಲೆಕ್ಸಿಬಲ್ ಕೂಡ ಇದೆ. ಸೊ ನೀವು ಹಿಂಗೆ ಬೇಕಾದರೂ ಇದು ಮಾಡ್ಬೋದು. ಇಲ್ಲಿ ಸಹ ನೀವು ಹಿಂಗೆ ಇಟ್ಕೋಬೋದು, ಈ ಥರ ಫ್ಲೆಕ್ಸಿಬಲ್ ಆಗಿ ತುಂಬ ಚೆನ್ನಾಗಿದೆ ಇದು. ಸೊ ಇದೇ ಫಿಫಿನ್ ಮೈಕ್ರೋಫೋನಿಂದು ಸ್ವಲ್ಪ ಅಡ್ವಾಂಟೇಜು. ಸೊ 2 ಸ್ಟ್ಯಾಂಡ್ ಸಿಗ್ದಂಗೆ ಆಗುತ್ತೆ ನಿಮಗೆ. ಸೊ ಇನ್ನು ಇದನ್ನು ನೋಡೋದಾದರೆ, ಇದನ್ನು ನಾವು ಆರ್ಮ್ ಸ್ಟ್ಯಾಂಡ್ ಅಂತ ಕರಿತೀವಿ. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಇದೆಲ್ಲ. ಸೊ ಇವಾಗ ನಾವು ಒಂದೊಂದೇ ಸೆಟಪ್ ಮಾಡೋಣ. ಸೊ ಇವಾಗ ಸೆಟಪ್ ಮಾಡೋಣ. ಸೊ ಫಸ್ಟು ಸಿ ಸ್ಟ್ಯಾಂಡ್ ತಗೊತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ತಿರುಗಬೇಕಾಗುತ್ತೆ. ಸೊ ಆಮೇಲೆ ಈ ಥರ ನೀವು ಫಿಕ್ಸ್ ಮಾಡಬೇಕಾಗುತ್ತೆ ಟೇಬಲ್ ಸ್ಟ್ಯಾಂಡಿಗೆ. ಸೊ ಈ ಥರ ಆದಮೇಲೆ ಮತ್ತೆ ಆರ್ಮ್ ಸ್ಟ್ಯಾಂಡ್ನ ತಗೊತಾ ಇದ್ದೀನಿ. ಈ ಆರ್ಮ್ ಸ್ಟ್ಯಾಂಡ್ನ ತಗೊಂಡು ಸೊ ನೀವು ಈ ಥರ ಫಿಕ್ಸ್ ಮಾಡಬೇಕಾಗುತ್ತೆ. ಜಸ್ಟ್ ಈ ಥರ ನೀವು ಇಡೀ ಮೊಬೈಲಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ಲೀನಾಗಿ. ಸೊ ನೀವು ಈ ಥರ ಜಸ್ಟು ಇಲ್ಲಿ ಕೂರಿಸಿ, ಇಲ್ಲೊಂದು ನಾಬ್ ಇರುತ್ತೆ, ಆ ನಾಬ್ ಹತ್ರ ನೀವು ಟೈಟ್ ಮಾಡಬೇಕು. ಸೊ ಟೈಟ್ ಆದಮೇಲೆ ಸೊ ನೀವು ನೋಡ್ಬೋದು ಇವಾಗ ಇದು ಮೋಷನ್ನು ಆಗುತ್ತೆ, ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ನೀವು ನೋಡ್ಬೋದು. ಸೊ ಈ ಥರ ಆದಮೇಲೆ ನಾನು ಒಂದು ಶಾಕ್ ಮೌಂಟ್ ತಗೊತಾ ಇದ್ದೀನಿ. ಇದನ್ನು ಶಾಕ್ ಮೌಂಟು. ಸೊ ಇಲ್ಲಿ ಜಸ್ಟ್ ಇಲ್ಲಿಗೆ ನೀವು ಅಟ್ಯಾಚ್ ಮಾಡಬೇಕು. ಸೊ ಇಲ್ಲೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ಸೊ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಲೂಸ್ ಮಾಡಿದರೆ ಫ್ಲೆಕ್ಸಿಬಲ್ ಆಗುತ್ತೆ ಇದು. ಸೊ ನೀವು ನೋಡ್ಬೋದು ಈ ಥರ ಫ್ಲೆಕ್ಸಿಬಲ್ ಆಗಿ, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಆಮೇಲೆ ನೀವು ಟೈಟ್ ಮಾಡಬೇಕು. ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ನೀವು ಆದ ತಕ್ಷಣ ನೀವು ಇಲ್ಲಿ ಟೈಟ್ ಮಾಡಬೇಕಾಗುತ್ತೆ. ಸೊ ಈ ಥರ ನಾನು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಆಮೇಲೆ ನೀವು ನಿಮ್ಮ ಮೈಕ್ನ ತಗೊಂಡು, ಸೊ ಇದು ಮೈಕು ನಿಮಗೆ ಇದು ಬೇಕಿದ್ದರೆ ವಿಂಡ್ ಸ್ಕ್ರೀನ ನೀವು ಹಾಕೋಬೋದು, ಇಲ್ಲಾಂದರೆ ಇರಲಿ ಬಿಡಿ ಅಂದರೆ ಹಿಂಗೆ ಹುಡಬೇಕು. ಸೊ ನೀವು ನೋಡಿಬೇಕಾದ್ರೆ ಇವಾಗ ನಿಮಗೆ ಎಷ್ಟಕ್ಕೆ ಸೌಂಡ್ ಬೇಕು ಅಂತ ನೀವು ಸೆಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಇಲ್ಲಿ ಮಿಡಲಲ್ಲಿ ಇಟ್ಟಿರ್ತೀನಿ ಈ ಥರ. ಸೊ ಮೈಕ್ರೋಫೋನ್ನ ನೀವು ಇಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಸೊ ಇದು USB B ಪೋರ್ಟು, ಇದನ್ನು ನೀವು ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲೊಂದು ಮೆಟಲ್ ರಿಂಗ್ ಇದೆ. ಸೊ ಇದನ್ನು ಹಿಂಗೆ ಹಾಕ್ಬಿಟ್ಟು ಇಲ್ಲಿ ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇವಾಗಲ್ಲ, ಸಾರಿ, ನೀವು ಇಲ್ಲಿ ಒಳಗೆ ಹಾಕಿದ್ಮೇಲೆ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಸ್ಕ್ರೂನ ತಿರುಗಬೇಕಾಗುತ್ತೆ. ಸೊ ಫಿಟ್ಟ ಕೂತ್ಕೊಳ್ಳುತ್ತೆ. ಸೊ ಈ ಥರ. ಸೊ ಇದು ಮೈಕಿನ ಸೆಟಪ್. ಸೊ ಮತ್ತು ನೆಕ್ಸ್ಟ್ ಟೆಸ್ಟಿಂಗ್ ಫೇಸಿಗೆ ಹೋಗೋಣ, ಯಾವ ಥರ ವರ್ಕ್ ಆಗುತ್ತೆ, ಇದ್ರ ಸೌಂಡ್ ಕ್ವಾಲಿಟಿ ಯಾವ ಥರ ಇದೆ. ಸೊ ಫ್ರೆಂಡ್ಸ್, ಇವಾಗ ಸೌಂಡ್ ಟೆಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಸೌಂಡ್ ಕ್ವಾಲಿಟಿ ಅಂತ. ಅದಕ್ಕಿಂತ ಮುಂಚೆ ನೀವು ಏನು ಇವಾಗ ಸೌಂಡ್ ಕೇಳ್ತಾ ಇದ್ದೀರೋ ನನ್ನ ಮೊಬೈಲ್ ರೆಕಾರ್ಡಿಂಗಲ್ಲಿ ಆಗ್ತಾ ಇರೋವಂಥ ಸೌಂಡು. ಬಟ್ ನಾನಿವಾಗ ಇದು ಬೋಯಾ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ ಕರೆಂಟಾಗೆ. ಸೊ ಇದ್ರ ಸೌಂಡ್ ಕ್ವಾಲಿಟಿ ಕೂಡ ನಿಮಗೆ ಬೋನಸ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ನಾನು ಇವಾಗ ಇದನ್ನು ಮೊಬೈಲಿಗಾರು ಕನೆಕ್ಟ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪಿಗಾರು ಕನೆಕ್ಟ್ ಮಾಡ್ಬೋದು. ಸೊ ಇವಾಗ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಆಡಿಯೋನ ರೆಕಾರ್ಡ್ ಮಾಡೋಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಏನು ಮಾತಾಡ್ತೀನೋ ಇದು ಬೋಯಾಯಿಂದ ಬರ್ತಾ ಇರೋದು. ಸೊ ನಾನು ಯೂಸರ್ ಮ್ಯಾನ್ಯಲ್ ತೊಗೊಂಡು ಇದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಓದ್ತೀನಿ ಲೈಕ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸೌಂಡ್ ಕ್ವಾಲಿಟಿ ಇದೆ ಅಂತ. ಸೊ ಫಿಫೈನ್ ಮೈಕ್ರೋಫೋನ್ ವಾರಂಟಿ ಇಟ್ಸ್ ಹಾರ್ಡ್ವೇರ್ ಪ್ರಾಡಕ್ಟ್ ಡಿಫೆಕ್ಟ್ಸ್ ಇನ್ ಮೆಟೀರಿಯಲ್
and workmanship for a period of 1 year from the date of original retail purchase. ಸೊ ಇದು ಬೋಯಾ ಮೈಕಿನ ಸೌಂಡ್ ಕ್ವಾಲಿಟಿ. ಇವಾಗ ನಾವು ಈ ಫಿಫೈನ್ ಮೈಕ್ರೋಫೋನಿನ ಸೌಂಡ್ ಕ್ವಾಲಿಟಿನ ಟೆಸ್ಟ್ ಮಾಡೋಣ. ಸೊ ಇವಾಗ ಆ ವೈರ್ನ ನಾನು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ವೈರ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ನೋಡೋಣ, ಬೋಯಾಗ ನಾನು 1000 ರೂಪೀಸಿಗೆ ತೊಗೊಂಡಿದ್ದೆ, ಬಟ್ ಇದನ್ನು 3.2Kಗೆ ತೊಗೊಂಡಿದ್ದೀನಿ. ಸೊ ನೋಡೋಣ ಡಿಫ್ರೆನ್ಸ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ಥರ ಸೌಂಡ್ ಕ್ವಾಲಿಟಿ ಇರುತ್ತೆ ಅಂತ. ಇಲ್ಲೂ ಸಹ ನಾನು ಆಡಿಯೋ ಮಿಡಲಲ್ಲಿ ಇಟ್ಟಿದ್ದೀನಿ. ಸೊ ಈ ವಿತೌಟ್ ಪಾಪ್ ಫಿಲ್ಟರು ನಾವು ಚೆಕ್ ಮಾಡೋಣ. ಸೊ ಸದ್ಯಕ್ಕೆ ಪಾಪ್ ಫಿಲ್ಟರ್ ಹಿಂಗೆ ಇಟ್ಟಿರ್ತೀನಿ. ಸೊ ಇಲ್ಲಿ ನೀವು ನೋಡೋದಾದರೆ, ಸೊ ನಾನು ಫಸ್ಟು ಇದನ್ನು ವಾಲ್ಯೂಮ್ನ ಫುಲ್ ಡೌನಲ್ಲಿ ಇಡ್ತೀನಿ. ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಸೌಂಡ್ನ. ಸೊ ನಿಮಗೆ ಸೌಂಡ್ ಕೇಳಿಸ್ತಾ ಇದೆ. ಸೊ ಇವಾಗ ನಾನು ನಿಮಗೆ ಮತ್ತೆ ಓದ್ತಾ ಇದ್ದೀನಿ ಮ್ಯಾನ್ಯಲ್ನ. ನಿಮಗೆ ಸೌಂಡ್ ಕ್ವಾಲಿಟಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಫಿಫಿನ್ ಮೈಕ್ರೋಫೋನ್ ವ್ಯಾರಂಟ್ ಇಟ್ಸ್ ಹಾರ್ಡ್ವೇರ್ ಪ್ರಾಡಕ್ಟ್ಸ್ ಡಿಫೆಕ್ಟ್ಸ್ ಇನ್ ಮೆಟೀರಿಯಲ್ ವರ್ಕ್ಮೆನ್ಶಿಪ್ ಫಾರ್ ಎ ಪೀರಿಯಡ್ ಆಫ್ 1 year. ಸೊ ನೀವು ನೋಡ್ತಾ ಇದ್ದೀರಾ ಈ ಸೌಂಡ್ ಕ್ವಾಲಿಟಿ. ಇದನ್ನು ಆಡಿಯೋ ಗೇನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಇದೇ ಇದರ ಅಡ್ವಾಂಟೇಜಸ್ಸು. ಸೊ ಇವಾಗ ನೋಡ್ಬೋದು, ನಿಮಗೆ ಲೌಡಾಗಿ ಕೇಳಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. Fifine microphone warrant its hardware product defects material workmanship for a period of 1 year from the date of original retail purchase. ಸೊ ನೀವು ನೋಡ್ಬೋದು ಯಾವ ಥರ ಎಷ್ಟು ಸೌಂಡ್ ಕ್ವಾಲಿಟಿ ಇದೆ ಅಂತ. ನಾನಿವಾಗ ಮತ್ತೆ ಮಿಡಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀನಿ ಸೌಂಡ್ ಕ್ವಾಲಿಟಿ. ಇವಾಗ ಪಾಪ್ ಫಿಲ್ಟರ್ ಆಗಿ ಯೂಸ್ ಮಾಡೋಣ. ಇದೇನಕ್ಕೆ ಯೂಸ್ ಮಾಡ್ತಾ ಅಂದರೆ, ನಾವು ಮಾತಾಡಬೇಕಾದ್ರೆ ಉಸಿರು ಬಿಡ್ತಾ ಇರ್ತೀವಲ್ವ. ಸೊ ಅನ್ನೆಸೆಸರಿ ನಾಯ್ಸ್ನ ಇದು ಏನು ಮಾಡುತ್ತೆ, ಕ್ಯಾಪ್ಚರ್ ಅಬ್ಸರ್ವ್ ಮಾಡಿಕೊಂಡು ಸೊ ಓನ್ಲಿ ಪ್ಯೂರ್ ವಾಯ್ಸ್ನ ಮೈಕ್ರೋಫೋನಿಗೆ ಸ್ಟೋರ್ ಮಾಡೋಕ್ಕೆ ಬಿಡುತ್ತೆ. ಸೊ ನೀವು ಡಿಫ್ರೆನ್ಸ್ನ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ನಾನು ಇದನ್ನು ಪಾಪ್ ಫಿಲ್ಟರ್ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಪಾಪ್ ಫಿಲ್ಟರ್ ಹಾಕ್ಕೊಂಡು. ಸೊ ಫಿಫಿನ್ ಮೈಕ್ರೋಫೋನ್ ವ್ಯಾರಂಟ್ ಇಟ್ಸ್ ಹಾರ್ಡ್ವೇರ್ ಪ್ರಾಡಕ್ಟ್ ಡಿಫೆಕ್ಟ್ಸ್ ಮೆಟೀರಿಯಲ್ಸ್ ಆ್ಯಂಡ್ ವರ್ಕ್ಮೆನ್ಶಿಪ್ ಫಾರ್ ಎ ಪೀರಿಯಡ್ ಆಫ್ 1 year. ಸೊ ನೀವು ನೋಡ್ಬೋದು ಆಡಿಯೋ ಕ್ವಾಲಿಟಿ ನನ್ನ ಪ್ರಕಾರ ಸ್ವಲ್ಪ ನಿಮಗೆ ಕ್ಲಿಯರ್ ಅನ್ನಿಸ್ಬೋದು. ಯಾಕಂದರೆ ಈ ಫಿಲ್ಟರು ಸ್ವಲ್ಪ ಅನ್ನೆಸೆಸರಿ ಸೌಂಡ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ನಿಮಗೆ ಒಳ್ಳೆ ಸೌಂಡ್ ಕ್ವಾಲಿಟಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಬೇಕಿದ್ದರೆ ನೀವು ಯೂಸ್ ಮಾಡ್ಬೋದು, ಬೇಡ ಅಂದರೆ ನೀವು ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡ್ಬೋದು, ಇನ್ನೂ ಚೆಂದ ಕಾಣುತ್ತೆ ಇದು ಮೈಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ತುಂಬ ಎಫರ್ಟ್ ಆಗ್ತಾ ಇದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿಗೆ. ಸೊ ನೀವು ನನ್ನ ಬೆಳೆಸ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದ್ರು ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೂ ಡಿಸ್ಲೈಕ್ ಮಾಡಿ. ಸೊ ಇದು ನನಗೆ ಮೋಟಿವೇಶನ್. ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನ ಕರೆಕ್ಟ್ ಮಾಡ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ಗುಡ್ ಬೈ.